ಕೂಡ ನಾನು ಎಲ್ಲರೂ ಕೂಡ ಕೆಲವ್ರಿಗೆ ಏನಿಲ್ಲ ನಮ್ಮ ರಾಜ್ಯದ ಸಮಸ್ಯೆ ಏನೇನಿದೆ ನೀರಾವರಿ ವಿಚಾರ ಇರ್ಬೋದು, ರಾಜ್ಯದ ಸಮಸ್ಯೆ ಇರ್ಬೋದು, ಎಲ್ಲ ಕೂಡ ಅವ್ರಿಗೆ ತಿಳಿಸಬೇಕಾಗಿದೆ. ಅವರು ಪಾರ್ಲಿಮೆಂಟ್ ಅಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿಸಬೇಕಾಗಿದೆ. ಅದಕ್ಕೆ ನಾವು ಒಂದು 5-6 ಜನ ಮಿನಿಸ್ಟರ್ಸ್, ಸೀನಿಯರ್ ಮಿನಿಸ್ಟರ್ ಜಯಚಂದ್ರದವರು ನಾವೆಲ್ಲ ಹೋಗಿ ದೆಹಲಿಗೆ ಹೋಗಿ ಭೇಟಿ ಮಾಡಿ ಎಂಪಿಗಳ ಹತ್ರ ವಿಚಾರವನ್ನ ನಾವು ಅವರಿಗೆ ಸಹಕಾರ ಕೂಡ ನಾವು ಕೋರಿದ್ದೆ. ಎಂಪಿಗಳ ಮೀಟಿಂಗ್ ಕೂಡ ನಾನು ಡೆಲ್ಲಿಲಿ ಮೀಟಿಂಗ್ ಮಾಡ್ತೀನಿ. ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ನಾನು ನೆರವೇರಿಸ್ತೇನೆ. ಈ ಪ್ರತಿ ಜಿಲ್ಲೆಗೆ ಆಗುದಿಲ್ಲ, ಕ್ಷೇತ್ರಕ್ಕೆ ತಾಲೂಕಿಗೆ ಆಗ್ತದೆ. ಅದು ಒಂದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಪ್ರಕಾರ ಮುಂದಕ್ಕೆ ನಾವು ಅದನ್ನೆಲ್ಲ ಡೀಟೇಲ್ ತೆಗೆದುಕೊಳ್ತೀವಿ. ಇನ್ನು ಟೈಮ್ ಬೇಕು. ಅದಕ್ಕೆ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಪ್ರಕಾರ ನಾವು ಮಾನದಂಡ ಇದೆ, ಕನ್ನಡದಲ್ಲಿ ಹೇಳ್ತೀನಿ, ಮಾನದಂಡ ಇದೆ. ಆ ಮಾನದಂಡ ಪ್ರಕಾರ ನಾವು ಮಾಡ್ತೀವಿ. ಬಹಳ ಹಿಂದೆನೆ ಕೊಡ್ಬೇಕಾಯ್ತು. ಬಹಳ ಹಿಂದೆನೆ ಕೊಡ್ಬೇಕಾಯ್ತು ಅಂತ ಹೇಳ್ತಾ ಇದ್ದೀನಿ. ಸರ್, ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ರಲ್ಲ, ತಾವು ಏನ್ ಕಂಡ್ರಿ ಸರ್ ಅದು ಜಮೀನಲ್ಲಿ? ರೈತರ ಜಮೀನಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಬೆಳೆಗೆ ಬಹಳ ತೊಂದರೆ ಆಗ್ತದೆ. ಮುಂದಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಅದಕ್ಕೆ ವಿಮೆ ಏನಾಗಿದೆ ಅಂತ ಕೇಳಿದ್ದೇನೆ. ಮುಂದಕ್ಕೆ ಮಳೆ ಬಂದ್ರೆ ಉಳ್ಕೊಳ್ತದಾ ಇಲ್ಲ ಅನ್ನೋದನ್ನ ನೋಡಿದ್ದೇನೆ. ಕೆಲವರು ಉತ್ತಿದ್ದಾರೆ, ಕೆಲವರು ಉತ್ತಿಲ್ಲ ಅಂತ ಪರಿಸ್ಥಿತಿ ಕೂಡ ಇದೆ. ನೋಡೋಣ ನಾವು ಯಾವ ರೀತಿ ಅವರಿಗೆ ಸಹಾಯ ಮಾಡಕ್ ಸಾಧ್ಯ ಅನ್ನೋದನ್ನ ನಾವು ಆಲೋಚನೆಯನ್ನು ನಾವು ಮಾಡ್ತೀವಿ. ಧೈರ್ಯ ಅದಕ್ಕೋಸ್ಕರ ಮೊನ್ನೆ ನಾನು ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ ಅದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಎಲ್ಲಿ ಮಳೆ ಹಾಕಬೇಕು, ಏನ್ ಬೆಳೆ ಹಾಕಬೇಕು, ಏನ್ ಮಾಡಬೇಕು, ಯಾವ ಟೈಮಲ್ಲಿ ಹಾಕಬೇಕು ಅಂತ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಒಂದು 34 ಕೋಟಿ ರೂಪಾಯಿ ನಿಗದಿ ಮಾಡಿ ಇಟ್ಟಿದ್ದೇನೆ. ಅದು ಕೂಡ ಇದೆ. ಕ್ಲೌಡ್ ಸೀಡಿಂಗ್ ಕೂಡ ಈಗಾಗಲೇ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ. ಒಂದು ಟ್ರೈ ಮಾಡೋಣ. ಕೆಲವು MLA ಗಳೆಲ್ಲ ಅವರು ದುಡ್ಡಲ್ಲಿ ಕೊಟ್ಟು ಈಗಾಗಲೇ ಟ್ರೈ ಮಾಡ್ತಾ ಇದ್ದಾರೆ. ಅದು ಲಾಸ್ಟ್ ಆಪ್ಷನ್, ಅದನ್ನು ಇಟ್ಕೊಂಡಿದ್ದೇನೆ ನಾನು.